ಯುದ್ಧ ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಶಾಕ್. ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಗ್ಯಾಸ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧ ಕರ್ನಾಟಕದಲ್ಲಿ ಪ್ರತಿದಿನ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಬರೆಯನ್ನೇ ಕೊಟ್ಟಿದೆ. ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ವ್ಯಾಪಾರಿಗಳು ಪ್ರತಿನಿತ್ಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಕೆಲ ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗಿದೆ. ಬೀದಿ ಬದಿ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಗ್ಯಾಸ್ ಆಘಾತ ಉಂಟಾಗಿದ್ದು ರಾಜ್ಯದಾದ್ಯಂತ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಸ್ತೆ ಬದಿ ಊಟ ತಿಂಡಿ ಮಾರುವಂತಹ ವ್ಯಾಪಾರಿಗಳೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಈ ಗ್ಯಾಸ್ ಈಗ ಹೊಡೆತವನ್ನ ಕೊಟ್ಟಿದೆ. ಒಂದ್ ಕಡೆ ಗ್ಯಾಸ್ ಇಲ್ಲ, ಇದರಿಂದಾಗಿ ವ್ಯಾಪಾರ ಇಲ್ಲ, ವ್ಯಾಪಾರ ಇಲ್ಲದೆ ಆದಾಯ ಇಲ್ಲ. ಒಂದಕ್ಕೊಂದು ಚೈನ್ ಲಿಂಕ್ ಯಾವ ರೀತಿಯಾಗಿ ಆಗಿದೆ ನೋಡಿ. ಇದರಿಂದಾಗಿ ಇದೀಗ ವ್ಯಾಪಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಣ್ಣೀರ ಕಥೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಾಣಿಜ್ಯ ಗ್ಯಾಸ್ ಯಾವ ರೀತಿಯಾಗಿ ಎಲ್ಲ ಉದ್ಯಮಗಳ ಮೇಲೆ, ಆಲ್ಮೋಸ್ಟ್ ಹೋಟೆಲ್ ಉದ್ಯಮ, ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈಗಾಗಲೇ ಸಂಕಷ್ಟಕ್ಕೆ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದಕ್ಕೊಂದು ಚೈನ್ ಲಿಂಕ್ ಆಗ್ತಾ ಇದ್ದು ಇದೀಗ ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಆದಾಯ ಇಲ್ಲ, ಬದುಕೋದು ಹೇಗೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಒಂದೊಂದೇ ಸ್ಥಳದಲ್ಲಿ ಏನು ಆಗಿದೆ, ಯಾವ ರೀತಿಯಾಗಿ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ, ನಿಮಗೆ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮೆಜೆಸ್ಟಿಕ್ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದ್ದನ್ನ ನಾವು ನಿಮಗೆ ತೋರಿಸಿದ್ವಿ. ಅದೇ ರೀತಿಯಾಗಿ ಲಿಮಿಟೆಡ್ ಐಟಮ್ ಅನ್ನ ಬೀದಿ ಬದಿ ವ್ಯಾಪಾರಿಗಳು ಕೂಡ ತಯಾರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅಟ್ಲೀಸ್ಟ್ ಓಪನ್ ಆದ್ರೂ ಇರ್ಲಪ್ಪ ಅಂತ ಹೇಳಿ ಆ ರೀತಿಯಾಗಿ ಮೆನುಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕೆಲ ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಮೆನುಗಳಲ್ಲಿ ಬದಲಾವಣೆ ಆಗಿದೆ. 4 ದಿನಗಳಿಂದ ಕೆಲವು ಕ್ಲೋಸ್ ಆಗಿದ್ರೆ ಕೆಲವು ಮಾತ್ರ ಓಪನ್ ಆಗಿದೆ. ಗ್ಯಾಸ್ ಹೊಂದಿಸಿಕೊಂಡು ಕೆಲ ಹೋಟೆಲ್ಸ್ ಓಪನ್ ಆಗಿದೆ. ನ್ಯೂಸ್ 18 ಜೊತೆಗೆ ಬೀದಿ ಬದಿ ವ್ಯಾಪಾರಿ ಶೇಖರ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಗೆ ಇಂತಹ ಸಂಕಷ್ಟ ಯಾವತ್ತೂ ಕೂಡ ಬಂದಿರಲಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ಇದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಇನ್ನು ಮೆಜೆಸ್ಟಿಕ್ ನ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಾಕಷ್ಟು ಅಂಗಡಿಗಳಿವೆ. ಅಂದ್ರೆ ಮೆಜೆಸ್ಟಿಕ್ ನಲ್ಲೇ ಬಹುತೇಕ ಸಂಜೆ ಹೊತ್ತಿಗಾಗ್ಲಿ ಅಥವಾ ಬೆಳಿಗ್ಗೆ ಹೊತ್ತಿಗಾಗ್ಲಿ ಇಲ್ಲೇ ಸುತ್ತಮುತ್ತ ಇರುವಂತಹ ಜನರೆಲ್ಲ ಇಲ್ಲೇ ಒಂದು ಚಿಕ್ಕ ಪುಟ್ಟ ಅಂಗಡಿಗಳು ಬೀದಿ ಬದಿಯಲ್ಲಿ ಏನಿರ್ತವೆ ಆ ಅಂಗಡಿಗಳಲ್ಲೇ ಫುಡ್ ಅನ್ನ ತಿನ್ನೋಕೆ ಬರ್ತಾರೆ, ತಿಂಡಿಯನ್ನ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಎಲ್ಲವೂ ಕೂಡ ಬರ್ತಾ ಇರೋದು. ಸೊ ಇವರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಕೆಲವು ಫುಡ್ ಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ, ತಿಂಡಿಗಳನ್ನ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಾ? ಎಷ್ಟು ಐಟಮ್ ಮಾಡ್ತಾ ಇದೆ, ಅವಾಗ ಐಟಮ್ ಜಾಸ್ತಿ ಮಾಡ್ತಾ ಇಲ್ಲ. ಏನೋ ಚಿತ್ರಾನ್ನ, ರೈಸ್ ಬಾತು ಸಿಂಪಲ್ ಆಗಿ ಮಾಡ್ಕೊಂಡು ಹಂಗೆ ಇದು ಮಾಡ್ತಾ ಇದ್ವಿ. ನಮ್ದು ಅದೇ ನಾಳೆಯಿಂದ ಅಂಗಡಿ ತೆಗಿತೀವ ಏನಂದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಇವಾಗ ಸಿಲಿಂಡರ್ ಫುಲ್ ಡಿಮಾಂಡ್ ಆಗಿದೆ. ಇವಾಗ ನಾವು 4 ದಿವಸ ಅಂಗಡಿ ರಜೆ ಹಾಕಿದ್ದೆ, ಊರಿಗೆ ಹೋಗಿದ್ದ. ಅದರಿಂದ ಹಳೆ ಸ್ಟಾಕ್ ಇತ್ತಲ್ಲ ಅದನ್ನ ಇದು ಮಾಡ್ತಾ ಇದೀವಿ. ವ್ಯಾಪಾರಕ್ಕೆ ಎಷ್ಟು ನಷ್ಟ ಆಗ್ತಿದೆ ನಿಮ್ಗೆ? ವ್ಯಾಪಾರ ಅಂದ್ರೆ ಇವಾಗ 10 ಜನ ಕೆಲಸ ಮಾಡ್ತಾ ಇದೀವಿ. ಇವಾಗ 10 ಜನನ ಬಿಡೋಕ್ಕಾಗಲ್ಲ. ಇವಾಗ ನಾವು ತಿನ್ನೋಕ್ಕೂ ಬೇಕಲ್ಲ. ಏನು ಸಿಂಪಲ್ ಆಗಿ ಎಷ್ಟು ಐಟಮ್ ಇವಾಗ ಮಾಡಿನಲ್ಲಿ ಒಂದು 20 ಐಟಮ್ ಮಾಡಿದ್ರೆ ಇವಾಗ ಒಂದು 5-6 ಐಟಮ್ ಮಾಡ್ತಾ ಇದೀವಿ. 5-6 ಐಟಮ್ ಮಾಡ್ಕೊಂಡು ವ್ಯಾಪಾರ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆಲ್ಲ ಸಿಲಿಂಡರ್ ಸಿಗ್ತಿದೆ, ನಿಮ್ಮಂತವ್ರಿಗೆ ಸಿಗ್ತಾ ಇಲ್ಲ ಪಾಪ. ಅಂದ್ರೆ ರೇಟ್ ಅವರೆಲ್ಲ ಸ್ಟಾಕ್ ಮಾಡಿರ್ತಾರೆ, ರೇಟ್ ಜಾಸ್ತಿ ಕೊಟ್ಟು ತಗೊಂಡು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ನೈಟ್ ತನಕ ನೋಡ್ತೀವಿ, ಏನು ಆಗಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಚಿಕನ್ ಐಟಮ್ನೆಲ್ಲ ಮಾಡ್ತಾ ಇದ್ರಂತೆ. ಬಟ್ ಗ್ಯಾಸ್ ಸಿಲಿಂಡರ್ನ ಕೊರತೆ ಇರೋ ಕಾರಣದಿಂದ ಹಲವು ಐಟಮ್ಗಳಿಗೆ ಈಗ ಕೈ ಬಿಟ್ಟಿದೀವಿ. ಕೆಲವು ರೈಸ್ ಐಟಮ್, ಕೆಲವು ಐಟಮ್ಗಳ ಮಾತ್ರ ಮಾಡ್ತಾ ಇರೋದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ 4 ದಿನ ಅಂಗಡಿ ಮುಚ್ಚಿದ್ರಿಂದ ಉಳಿದಿರೋ ಸಿಲಿಂಡರ್ ಅಲ್ಲಿ ಇವತ್ತು ಅಂಗಡಿ ಓಪನ್ ಮಾಡಿದೀವಿ. ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ನಾಳೆಯಿಂದ ಮುಚ್ಚದೆ ಬೇರೆ ವಿಧಿನೇ ಇಲ್ಲ ಅಂತ ಹೇಳ್ತಾ ಇದ್ರು. ಇದು ಮೆಜೆಸ್ಟಿಕ್ ನ ಬೀದಿ ಬದಿ ವ್ಯಾಪಾರಿಗಳ ಕಥೆಯಾದ್ರೆ, ಇನ್ನು ಬೆಂಗಳೂರಿನ ವಿಜಯನಗರ ವ್ಯಾಪಾರಿಗಳ ಸಂಕಷ್ಟ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅನೇಕರು
ದೋಸೆಯನ್ನೇ ಒಂದು ರೀತಿಯಾಗಿ ತಮ್ಮ ಹೋಟೆಲ್ಗಳಲ್ಲಿ ಅಲ್ಲಿ ಇಟ್ಕೊಳ್ತಾ ಇದ್ರು. ಕೆಲವರಂದ್ರೆ ದೋಸೆ ಹೋಟೆಲ್ ಅಂತಾನೆ ಹೆಸರುಗಳು ಕೂಡ ಕೊಟ್ಟಿದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ದೋಸೆ ವ್ಯಾಪಾರಿಗೂ ಕೂಡ ಗ್ಯಾಸ್ ಅಭಾವದ ಆಘಾತ ಈಗ. ಕೆಲ ವೆರೈಟಿ ದೋಸೆಗಳು ಇರ್ತಿದ್ದಲ್ಲ, ಆ ಎಲ್ಲ ದೋಸೆಗಳನ್ನ ಕೂಡ ಸ್ಟಾಪ್ ಮಾಡಿದ್ದಾರೆ. ವಡೆ, ಅದಕ್ಕೆ ಜಾಸ್ತಿ ಎಣ್ಣೆ ಬೇಕು, ಜೊತೆಗೆ ಗ್ಯಾಸ್ ಬೇಕು, ಹಾಗಾಗಿ ಅದನ್ನ ಕೂಡ ನಿಲ್ಲಿಸಿದ್ದಾರೆ ವ್ಯಾಪಾರಿ. ಇರುವಂತಹ ಸಿಲಿಂಡರ್ 2 ದಿನ ಬರುತ್ತೆ, ಮುಂದೇನು ಅಂತ ಹೇಳಿ ನ್ಯೂಸ್ 18 ಮುಂದೆ ದೋಸೆ ವ್ಯಾಪಾರಿ ಕಣ್ಣೀರನ್ನ ಹಾಕಿದ್ದಾರೆ. ನಮ್ಮ ಸಮಸ್ಯೆಗೆ ಯಾರು ಕೂಡ ಪರಿಹಾರ ಕೊಡ್ತಾ ಇಲ್ಲ. ದೊಡ್ಡ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ, ಬಟ್ ನಮ್ಮಂತವರ ಜನಸಾಮಾನ್ಯರ ಪರಿಸ್ಥಿತಿ ಏನು? ಇದನ್ನೇ ನಂಬ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ದೀವಿ, ಇದುವೇ ಆಧಾರ ಆಗಿತ್ತು ಅಂತ ಕಣ್ಣೀರ್ ಹಾಕಿದ್ದಾರೆ. ಇದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಈಗ ಸ್ಟ್ರೀಟ್ ಫುಡ್ ವ್ಯಾಪಾರಿಗಳು ಕೂಡ ತಡ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಒಂದು ಅವರಿಗೆ ಸಮಸ್ಯೆ ಆಗ್ತಿದೆ ಮತ್ತು ಏನೆಲ್ಲ ಫೇಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಕೂಡ ನಾವಿಲ್ಲಿ ಮಾಡ್ಬೋದು. ನಾವೀಗ ಏನು ವಿಜಯನಗರದ ಮಾರುತಿ ಮಂದಿರ ಬಳಿ ಇದ್ದೀವಿ. ಇಲ್ಲಿ ಒಂದು ಸ್ಟ್ರೀಟ್ ಫುಡ್ ವ್ಯಾಪಾರ ಕೂಡ ನಡೀತಾ ಇರೋದು. ಇಲ್ಲಿ ಸಾಕಷ್ಟು ನಿತ್ಯ ದೋಸೆ ಮತ್ತು ಇಡ್ಲಿ ಮತ್ತು ರೈಸ್ ಬಾತ್ ಕೂಡ ಮಾಡ್ತಾ ಇರ್ತಾರೆ. ಆದರೆ ಗ್ಯಾಸ್ನ ಅಭಾವದಿಂದಾಗಿ ಈಗ ಫುಡ್ ಮೆನ್ಯೂದಲ್ಲೂ ಕೂಡ ಈಗ ಕಟ್ಟಾಗಿರೋದು. ಕೇವಲ ದೋಸೆಯನ್ನಷ್ಟೇ ಹಾಕೋದಕ್ಕೆ ಇಲ್ಲಿ ಸೀಮಿತ ಆಗಿರೋದು. ಯಾಕಂದರೆ ಗ್ಯಾಸ್ನ ಅಭಾವ ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿನ ವ್ಯಾಪಾರಿಗಳು ಕೂಡ ಈಗ ತಡ್ತಾ ಇದೆ. ಏನು ನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಕೆಲಸಕ್ಕೆ ಹೋಗಿ ಸುಮಾರು ಮಂದಿ ಬಂದು ಇಲ್ಲಿ ರಾತ್ರಿ ವೇಳೆ ಒಂದು ತಿಂಡಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಗ್ಯಾಸ್ನ ಅಭಾವದಿಂದಾಗಿ ಈಗ ತಿಂಡಿಯಲ್ಲೂ ಕೂಡ ಈಗ ಕಟ್ ಮಾಡುವಂಥ ಪರಿಸ್ಥಿತಿ ಈಗ ಎದುರಾಗಿದೆ. ನಮ್ಮ ಜೊತೆ ಮಾಲೀಕರೇ ಇದ್ದಾರೆ, ಅವರನ್ನು ಕೇಳ್ಬೋದು. ಸರ್, ಈಗ ಗ್ಯಾಸ್ನ ಬಿಸಿ ಈಗ ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗೆ ತಟ್ಟಿದೆ. ಈಗ ನೀವು ಸ್ಟ್ರೀಟ್ ವ್ಯಾಪಾರ ಮಾಡ್ತೀರಿ, ಫುಡ್ ವ್ಯಾಪಾರ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಗ್ಯಾಸ್ ಸಿಗ್ತಾ ಇದೆ ಇಲ್ವಾ? ಸರ್, ಗ್ಯಾಸು ಅನ್ನೋದು ಏನಾಗಿದೆ ಅಂದರೆ ಗ್ಯಾಸು ಸಿಗೋಕ್ಕೆ ಭಾರಿ ಹಿಂಸೆ ಆಗಿದೆ. ಗ್ಯಾಸ್ ಏಜೆನ್ಸಿಯವ್ರು ಫೋನೇ ಎತ್ತುತ್ತಾ ಇಲ್ಲ. ನಾವು ಇರೋದ್ರಲ್ಲಿ ಸ್ಟಾಕ್ ಇರೋದ್ರಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದೀವಿ, ನಾಳೆ ಕ್ಲೋಸೇ ಮಾಡಬೇಕು. ಗ್ಯಾಸ್ ಇಲ್ಲ, ನಾಳೆಗೆ ಏನು ಮಾಡೋದಕ್ಕೂ ಗ್ಯಾಸ್ ಇಲ್ಲ. ಇವತ್ತು ಓಪನ್ ಇದೆ, ನಾಳೆ ಕ್ಲೋಸ್ ಮಾಡಬೇಕು. ನಾಳೆ ಏನಾದರೂ ಫೋನ್ ಮಾಡಿ ಭರವಸೆ ಕೊಟ್ಟರೆ ಅವ್ರೇನಾದರೂ ಕೈಯೋ ಕಾಲ ಹಿಡ್ಕೊಂಬಂದು ಗ್ಯಾಸ್ ತಂದು ನಾವು ವ್ಯಾಪಾರ ಮಾಡಬೇಕು. ಇಲ್ಲ ಅಂದರೆ ಹುಡುಗರಿಗೆಲ್ಲ ಪಾಪ ಸಂಬಳನೂ ಇಲ್ಲ, ನಮಗೂ ಇಲ್ಲಿ ವ್ಯಾಪಾರ ಇಲ್ಲ ಅಂದರೆ ಕಸ್ಟಮರ್ಗಳು ಡಿವೈಡ್ ಆಗ್ತಾರೆ. ತುಂಬ ಸಮಸ್ಯೆ ಆಗುತ್ತೆ ಸರ್. ಲಾಸ್ಟ್ ನೀವು ಬುಕ್ ಮಾಡಿದ್ದು ಯಾವತ್ತು, ಎಷ್ಟು ಸಿಕ್ಕಿತ್ತು? ಈಗ ಸರ್, ನಾವು ಸ್ಟಾಕ್ ಒಂದು 3 ಸ್ಟಾಕ್ ಇಟ್ಕೊಂಡಿದ್ವಿ. ಬುಧವಾರ ನಮಗೆ ಗ್ಯಾಸ್ ಸಿಕ್ತು, ಆಮೇಲೆ ಸಿಕ್ಕಿಲ್ಲ ಗ್ಯಾಸು. ಅದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿ ಮಾಡೋ ಐಟಮಲ್ಲಿ ಸ್ವಲ್ಪ ಮಾಡ್ಕೊಂಬರ್ತಾಯಿದ್ದೀವಿ, ಇರೋದನ್ನು ಖಾಲಿ ಮಾಡ್ತಾಯಿದ್ದೀವಿ. ವಡೆ ಡೈಲಿ ಒಂದು 10 kg ಹಾಕ್ತಾಯಿದ್ವಿ, ಇವಾಗ ಒಂದು 3-4 kg ವಡೆ ಹಾಕ್ತಾಯಿದ್ದೀವಿ. ಕೊಡಲೇಬೇಕಲ್ಲ ಸರ್, ಡೈಲಿ ಬರೋರಿಗೆ ಕಸ್ಟಮರ್ ಕೊಡಲೇಬೇಕು. ಏನು ಕೇಳ್ತಾರೆ ಅದು ಕೊಡಲೇಬೇಕು. ಈಗ ಫುಡ್ಡಲ್ಲಿ ಏನೇನು ಕಟ್ ಮಾಡಿದ್ರು? ಹಾಗಾದರೆ ಇವಾಗ ಇಡ್ಲಿ ಜಾಸ್ತಿ ಹಾಕ್ತಾಯಿದ್ವಿ. ಇವಾಗ 4-5 ರೌಂಡ್ ಇಡ್ಲಿ ಹಾಕೋ ಜಾಗದಲ್ಲಿ 3 ರೌಂಡ್ ಹಾಕ್ತಾಯಿದ್ದೀವಿ, 5-6 ರೌಂಡ್ ಹಾಕ್ತಾಯಿದ್ವಿ. ವಡೆನ 5-6 ರೌಂಡ್ ಹೋಗೋದು, ಬರೀ ಇವಾಗ 2 ರೌಂಡಿಗೆ ಬಂದಿದ್ದೀವಿ. ದೋಸೆ ಒಂದು ಇವಾಗ ಅಷ್ಟೇ ಲಾಸ್ಟು. ರೈಸ್ ಇತ್ತು, ರೈಸ್ ಖಾಲಿ ಹೋಗೋರು ದೋಸೆ ಓಡಿಸಿಲ್ಲ. ಇವಾಗ ರೈಸ್ ಖಾಲಿ ಆಯಿತು, ದೋಸೆ ಓಡಿಸ್ತಾ ಇದ್ದೀವಿ. ಇನ್ನು ಅರ್ಧ ಐತೆ ದೋಸೆ, ಅದನ್ನು ಕ್ಲೋಸ್ ಮಾಡ್ತೀವಿ. ಈಗ ಮುಂದೆ ಹೇಗೆ ಅಂತ ಮುಂದೆ ಗೊತ್ತಿಲ್ಲ ಸರ್. ಸೋಮವಾರ ಭರವಸೆ ಕೊಟ್ಟಿದ್ದಾರೆ, ಸೋಮವಾರ ಸಿಗುತ್ತೆ ಅಂತ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದೇ ಸಮಸ್ಯೆ. ಇದು ಏನು ಈ ಒಂದು ಹೋಟೆಲ್ನ ಮಾಲೀಕರು ಹೇಳ್ತಾ ಇರೋದು ಏನು, ಕಳೆದ 3-4 ದಿನಗಳಿಂದ 3 ಸಿಲಿಂಡರ್ ಇತ್ತು, ಅದನ್ನು ನಾವು ಇಲ್ಲಿವರೆಗೆ ಮ್ಯಾನೇಜ್ ಮಾಡಿದೆ ದೊಡ್ಡ ಸಾಹಸ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೋಮವಾರದಿಂದ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಕೂಡ ಅವರು ಯೋಚನೆ ಈಗ ಮಾಡುವಂಥ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರೋದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.